ಲಾಹೋರ್ ಸಿಯಾಲ್ಕೋಟ್ ಆದ ನಂತರದಲ್ಲಿ ಈ ಪ್ರಶ್ನೆ ಇತ್ತು, ಇಸ್ಲಾಮಾಬಾದ್ ಮೇಲೆ ಅಟ್ಯಾಕ್ ಆಗುತ್ತಾ ಅಂತ. ಎಸ್, ಆಫ್ ಕೋರ್ಸ್ ಆಗಿದೆ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ದಾಳಿಯನ್ನ ಇಟ್ಟಿದೆ ಭಾರತೀಯ ಸೇನೆ. ಇಸ್ಲಾಮಾಬಾದ್ ಮೇಲೆ ಮಿಸೈಲ್ ದಾಳಿಯನ್ನ ಆರಂಭ ಮಾಡಲಾಗಿದೆ. ಇಸ್ಲಾಮಾಬಾದ್ನಲ್ಲಿ ಇಲ್ಲಿಯವರೆಗೂ ಆಗಿರಲಿಲ್ಲ, ಈಗ ಆರಂಭವಾಗಿದೆ. ಮಿಸೈಲ್ ಡ್ರೋನ್ ದಾಳಿಯನ್ನ ಭಾರತ ಇಟ್ಟಿದೆ. ಪಾಕ್ ರಾಜಧಾನಿ ಇದು ಇಸ್ಲಾಮಾಬಾದ್. ಅಲ್ಲಿಯೂ ಕೂಡ ಅಟ್ಯಾಕ್ ಆಗುವಂತಹ ಭೀತಿ ಇತ್ತು, ಅದು ಈಗ ಆರಂಭ ಆಗಿದೆ. ಅದಕ್ಕೆ ಪ್ರವೋಕ್ ಮಾಡಿರೋದೇ ಪಾಕಿಸ್ತಾನ. ಇಸ್ಲಾಮಾಬಾದ್ ವರೆಗೂ ಬರೋದಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ನಾವು ಅಲ್ಲಿವರೆಗೂ ಗೆರೆ ದಾಟಿರಲಿಲ್ಲ. ಪಾಕ್ ರಾಜಧಾನಿಗೆ ಮಿಸೈಲ್ ನುಗ್ಗಿಸಿದೆ ಭಾರತ. ಲಾಹೋರ್, ಕರಾಚಿ, ಇಸ್ಲಾಮಾಬಾದ್ ಈಗ ತತ್ತರಿಸಿ ಹೋಗಿದೆ. ಯಾಕಂದ್ರೆ ಮಿಸೈಲ್ಗಳ ದಾಳಿಯನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಕತೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಗಳಿಗೆಯಲ್ಲಿ ನೀವು ನೋಡಬೇಕಾಗುತ್ತೆ. ಇಸ್ಲಾಮಾಬಾದ್ ಮೇಲೆ ಮಿಸೈಲ್ ದಾಳಿಯನ್ನ ಭಾರತ ಸೇನೆ ಆರಂಭ ಮಾಡಿದೆ. ಮಿಸೈಲ್ ಮತ್ತು ಡ್ರೋನ್ ದಾಳಿಯನ್ನ ಆರಂಭಿಸುವ ಮೂಲಕವಾಗಿ ಮಿಸೈಲ್ಗೂ ಅಂದ್ರೆ ಇಸ್ಲಾಮಾಬಾದ್ಗೂ ಕೂಡ ಲಗ್ಗೆ ಇಟ್ಟಿದೆ. ಓಕೆ, ಇನ್ನಷ್ಟು ಮಾಹಿತಿ ಕೊಡ್ತಾರೆ ಅರುಣ್. ಇಸ್ಲಾಮಾಬಾದ್ ಬಗ್ಗೆ ಜಸ್ಟ್ ಬಿಫೋರ್ ನಾವು ಮಾತಾಡ್ತಾ ಇದ್ವಿ, ಆಗ್ಬಿಡುತ್ತಾ, ಇವಾಗ್ಲೇ ಆಗ್ಬಿಡುತ್ತಾ ಅಂತ. ಅದು ಆಗಿ ಹೋಗಿದೆ ಅರುಣ್. ನಾನಾಗಲೇ ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಆಗಿ ಈ ವಿಚಾರದಲ್ಲಿ ಇದ್ದಿದ್ದು ಇಸ್ಲಾಮಾಬಾದನ್ನು ಟಾರ್ಗೆಟ್ ಮಾಡೇ ಮಾಡುತ್ತೆ ಭಾರತ. ಹಾಗಾಗಿನೇ ಎಲ್ಲಿಯವರೆಗೂ ಹೋಗಿದ್ವಿ ಅಂದರೆ ನಾವು ಒಂದು ಮೆಸೇಜನ್ನು ಕೊಟ್ಟಿದ್ವಿ. ರಾವಲ್ಪಿಂಡಿಯವರೆಗೂ ಕೂಡ ಹೋಗಿ ಒಂದು ಮೆಸೇಜನ್ನು ಕೊಟ್ಟಿದ್ವಿ. ನೋಡು, ನಿಮ್ಮ ರಾಜಧಾನಿಗೂ ಕೂಡ ಬರ್ತೀವಿ, ನಾವು ಹೊಡೆದಾಕ್ತೀವಿ, ನಿಮ್ಮನ್ನ ಬಾಯಿ ಮುಚ್ಕೊಂಡಿರಿ ಅನ್ನುವಂಥದ್ದನ್ನ ಮೆಸೇಜನ್ನು ಕೊಟ್ಟಾಗಿತ್ತು ಭಾರತ. ಆದರೆ ಅದಾದ ನಂತರವೂ ಕೂಡ ಪಾಕಿಸ್ತಾನ ಬುದ್ಧಿ ಕಲೀಲಿಲ್ಲ. ಹಾಗಾಗಿನೇ ಇಸ್ಲಾಮಾಬಾದಕ್ಕೆ ಹೋಗಿ ನುಗ್ಗಿ ಹೊಡೆದು ಬಂದಿರುವಂಥದ್ದು. ಈಗ ಲಾಹೋರ್ ಬಿಡಿ, ಇಲ್ಲೇ ನಮಗೆ ಪಕ್ಕದಲ್ಲೇ ಸಿಗುತ್ತೆ, ಬಹಳ ದೂರ ಏನೂ ಆಗೋದಿಲ್ಲ, ಲಾಹೋರನ್ನು ಹೊಡೆದಾಕ್ಬೋದು. ಬಟ್ ಇಸ್ಲಾಮಾಬಾದ್ ಇದೆಯಲ್ಲ, ಹಾಗಾಗಿ ರಾವಲ್ಪಿಂಡಿಯವರೆಗೂ ಕೂಡ ಇವತ್ತು ಮೆಸೇಜು. ನಾವು ಬೆಳಗ್ಗೆ ಓದ್ತಾ ಇದ್ವಿ ಸುದ್ದಿಯನ್ನು ದಿವ್ಯ ಈ ವಿಚಾರದಲ್ಲಿ. ರಾವಲ್ಪಿಂಡಿಯಲ್ಲಿ ಸ್ಟೇಡಿಯಂ ಇತ್ತು, ಅದನ್ನು ಕೂಡ ಹೊಡೆದಾಕಿದ್ದಾರೆ ಅಂತ ಹೇಳಿ. ಯಾಕೆ? ಇಟ್ಸ್ ಅ ಮೆಸೇಜ್ ಫಾರ್ ಪಾಕಿಸ್ತಾನ್. ಅದೊಂದು ಮೆಸೇಜ್ ಇತ್ತು ಪಾಕಿಸ್ತಾನಕ್ಕೆ. ನಿಮ್ಮ ರಾಜಧಾನಿಯ ಪಕ್ಕದಲ್ಲೇನೆ 10-11 ಕಿಲೋಮೀಟರ್ ದೂರದಲ್ಲಿರುವಂತಹ ರಾವಲ್ಪಿಂಡಿಗೆ ಹೊಡೆದು ಬಂದಿದ್ದೀವಿ ಅಂತಂದ್ರೆ ನಿಮ್ಮ ರಾಜಧಾನಿ ಏನು ಬಹಳ ದೂರ ಅಲ್ಲ ಅಂತ ಹೇಳಿ. ಅದನ್ನೇ ನಾನು ಕೂಡ ಗೆಸ್ ಮಾಡ್ತಾ ಇದ್ದಿದ್ದು. ಇಸ್ಲಾಮಾಬಾದ್ ಇಸ್ ಎ ನೆಕ್ಸ್ಟ್ ಟಾರ್ಗೆಟ್. ರಾಜಧಾನಿಯನ್ನ ಹೊಡೆದ್ರೆ, ಹಿಂದೆ ನಾವು 1965 ಲಾಹೋರ್ವರೆಗೂ ಕ್ಯಾಪ್ಚರ್ ಮಾಡಿದ್ವಿ, ಕರೆಕ್ಟ್. ಬಟ್ ಈಗ ಇಸ್ಲಾಮಾಬಾದೇನ ಪಾಕಿಸ್ತಾನಕ್ಕೆ ಕಲಿಸಬೇಕಾಗಿದೆಯಾ? ಅದೇ ನಿಟ್ಟಿನಲ್ಲಿ ಈಗ ಇಸ್ಲಾಮಾಬಾದ್ ಆಗ್ತಾ ಇದೆ. ಏನೆಲ್ಲ ಆಗ್ತಾ ಇದೆ ಇಸ್ಲಾಮಾಬಾದಲ್ಲಿ, ಯಾವ ರೀತಿಯಾದಂಥ ಪರಿಸ್ಥಿತಿ ಆಗುತ್ತೆ, ಏನಾಗಿದೆ ಗೊತ್ತಾ? ನಾನು ಹಿಂದೆನೂ ಕೂಡ ನೆನಪು ಮಾಡ್ಕೊಳ್ಬೇಕು ವಿಚಾರದಲ್ಲಿ. ಹಿಂದೆ ಇದೇ ರೀತಿಯಾದಂಥ ಯುದ್ಧಗಳು ನಡೆದಂಥ ಸಂದರ್ಭಗಳಲ್ಲಿ ಅಲ್ಲಿರುವಂಥ ಲೀಡರ್ಸ್ಗಳು, ಸೈನ್ಯಾಧಿಕಾರಿಗಳು ಏನು ಮಾಡ್ತಾ ಇದ್ರು ಗೊತ್ತಾ? ಇತಿಹಾಸ ಹೇಳುತ್ತೆ ಅದನ್ನ. ಏನು ಅಂತಂದ್ರೆ, ಇಲ್ಲಿಂದ ಜಂಪ್ ಮಾಡ್ಕೊಂಡು ಬೇರೆ ದೇಶಕ್ಕೆ ಹೊರಟೋಗ್ಬಿಡ್ತಾರೆ. ಅಲ್ಲಿ ಜನ ಸಾಯ್ಬೇಕು, ಬಾಯಿ ಬಡ್ಕೊಳ್ಬೇಕು, ಇರುವಂಥ ಸೈನಿಕರು ಹೊಡೆದಾಡ್ಕೊಳ್ಬೇಕು, ಸೇನಾಧಿಕಾರಿಗಳು ದೇಶ ಬಿಟ್ಟು ಹೋಗ್ತಾರೆ, ರಾಜಕಾರಣಿಗಳು ದೇಶ ಬಿಟ್ಟು ಹೋಗ್ತಾರೆ, ಮಂತ್ರಿಗಳು ದೇಶ ಬಿಟ್ಟು ಹೋಗ್ತಾರೆ. ಇಂತಹ ಘಟನೆಗಳು ಹಿಂದೆ ಕೂಡ ಆಗಿದೆ. ಆ ಪರಿಸ್ಥಿತಿಗೆ ಅಲ್ಲಿರುವಂಥ ಜನರನ್ನ ತಂದಿಡ್ತಾರೆ. ಅದು ಗೊತ್ತವರಿಗೆ, ಜನರನ್ನ ಭಾರತ ಹೊಡೆಯಲ್ಲ ಅಂತ ಹೇಳಿ. ಹಾಗಾಗಿನೇ ಈ ಪ್ರಯತ್ನಗಳನ್ನ ಪಾಕಿಸ್ತಾನ ಮಾಡ್ತಾ ಇರೋದು. ಈಗ ಇಸ್ಲಾಮಾಬಾದ್ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಅಪ್ಡೇಟ್ಸ್ಗಳನ್ನು ನಿಮಗೆ ನೆಕ್ಸ್ಟ್ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೊಡ್ತೀನಿ ದಿವ್ಯಾ. ಅರುಣ್, ಈಗ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡ್ತು ಭಾರತ.